ಸಂಘ ಮಾಡಿರ್ತಕ್ಕಂಥ ಅವರು ವೇದಿಕೆ ಮಾಡಿರ್ತಕ್ಕಂಥ ಕೆಲಸ ಎತ್ತರಕ್ಕೆ ಹೋಗಿಬಿಟ್ಟಂದ್ರೆ ಏನು ಮಾಡಬೇಕು ಅಂಥೇಳಿ ಅವರು ನೀಡಿರ್ತಕ್ಕಂಥ ಆ ಮಾರ್ಗದರ್ಶನ ಇವತ್ತು ಆ ಟ್ರಸ್ಟ್ ಸಂಸ್ಥೆ ಆಡಳಿತಾತ್ಮಕ ಚತುರತೆ, ಅದ್ಭುತವಾದ ಒಂದು ವಿವೇಚನೆಯ ಹಾದಿ, ವಿನಯದ ಪಯಣ ಅವರೆಡೆಗೆ ಎಲ್ಲರನ್ನ ಸೆಳೆಯುತ್ತೆ. ತಂದೆಯ ಹಾದಿಯಲ್ಲಿ ಬಹಳ ಅದ್ಭುತವಾಗಿ ಸಮಾಜಮುಖಿ ಸೇವೆ ಮಾಡ್ತಾ ಸಾಕ್ತಿರುವಂತಹ ನಮ್ಮ ಪ್ರಧಾನಮಂತ್ರಿಗಳ ಪುಸ್ತಕವನ್ನು ನೋಡಿ ಯಾರು ಕಾಯಕ ಯೋಗಿ ಅಂದರು. ಬಸವಣ್ಣ का ಸಂದೇಶ है आप भी ಕಾಯಕ ಯೋಗಿ ಹೇಗಿತ್ತಂದೆ ಕಣ್ಣಿಗೆ ಹೊತ್ಕೊಂಡು ಮಾತನಾಡ್ತಾ ಒಂದು ಮಾತನ್ನು ಹೇಳ್ತಾರೆ. ಆ ಬಸವಣ್ಣವರ ವಿಚಾರಧಾರೆಗಳನ್ನೇ ನಾವು ಇವತ್ತು ಹೊಸ ಸಂಸತ್ ಭವನದಲ್ಲಿ ಇವತ್ತು ನಾವು ಅದನ್ನ ಪ್ರೇರಣಾ ಸ್ಥಳವಾಗಿ ಮಾಡಿದ್ದೇವೆ. ಬಂಧುಗಳೇ, ಸಾಕಷ್ಟು ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಅನ್ಯರಿಗೆ ಅಸಹ್ಯ ಪಡಬೇಡಿ ಅಂತೀವಿ. ಎಷ್ಟು ಜನ ಇದ್ದೀವಿ? ಇನ್ನೊಬ್ಬರ सोमन्ना जी इधर 100% में ऊपर नहीं आता है, आने का चाहे हमें परमिशन नहीं देता है. अವಾಗ ತಗೊಂಡೋಗಿ ಅವರು ಒಂದು ಪುಸ್ತಕ ಕೊಟ್ಟೆ, थोड़ा ये पढ़िए सब बाद में देखेंगे. अदादमेले नहीं नहीं ये बहुत बड़ा नेता है, अब परवाने कीजिए. ಅದಾದ್ಮೇಲೆ 900 ಜನದಲ್ಲಿ ನನ್ನ ಅಣ್ಣ ತಮ್ಮಂದಿರು ಪರಿಶಿಷ್ಟ ಪಂಗಡದ ಹಡಪದ ಅಪ್ಪಣ್ಣ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಇಂಥ ಅನೇಕ ಸಮಾಜಗಳು ಅಲ್ಲಿ ಏನ್ ಮಾಡ್ತಾರೆ, ಯಾರಿದ್ದೀರಿ ಏನು ಅಂತಂದ್ರೆ, ಸರ್ ನಾವೆಲ್ಲ ಧ್ವನಿ ಇಲ್ಲದ ಜನ. ಭಾರತ ದೇಶಕ್ಕೆ ಇಂಥದ್ದು ಅಂತ ಬಹಳ ಅದ್ಭುತವಾಗಿ ತಿಳಿಸ್ತಾ ಇದೆ. ಧನ್ಯವಾದಗಳನ್ನ ಸಮರ್ಪಿಸ್ತಾ ಈಗ ಸಭೆಯನ್ನು ಪೂಜ್ಯರು ಜ್ಞಾಪಿಸಿದ್ರು ನೋಡಿ. ಪೂಜ್ಯರಿಗೆ ಭಕ್ತರ ಬಗ್ಗೆ, ಶಿಷ್ಯರ ಬಗ್ಗೆ ಇಷ್ಟು ಕಾಳಜಿ. ಭಾಳ ಸೊಗಸಾಗಿ ಹಾಡ್ತಾಳೆ, ನಿರೂಪಣೆ ಮಾಡ್ತಾಳೆ, ಒಂದೊಂದು ಒಳ್ಳೆಯ ವಿಚಾರಧಾರೆ ಬಗ್ಗೆ ರೀಲ್ಸ್ ಮಾಡ್ತಾಳೆ. ಹಾಗಾಗಿ ಇಂತಹ ಒಬ್ಬ ಇವತ್ತಿನ ಕಾರ್ಯಕ್ರಮ